ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಎಂ ಕುಮಾರ್. ಸಚಿವರ ಪಟ್ಟಿ ಹೊರ ಬರ್ತಾ ಇದ್ದಂಗೆ ಆಕ್ರೋಶದ ಸ್ಫೋಟ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಈಗ ರಾಜೀನಾಮೆಯ ಪರ್ವ ಮುಂದುವರಿತಾ ಇದೆ. ಅಭಿಮಾನಿಗಳ ಆಕ್ರೋಶ ಮತ್ತೊಂದು ಕಡೆ. ಗಾಯತ್ರಿ ಶಾಂತನಗೌಡ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ಅದರ ಜೊತೆಗೆ ಉಮಾಶ್ರೀ ಮಹಿಳಾ ಸಚಿವ ಸ್ಥಾನಕ್ಕಾಗಿ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ ಇತ್ತು. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಸಂಪುಟ ವಿಸ್ತರಣೆಯ ಚಿತ್ರಣ. ಇದು ಲೇಟೆಸ್ಟ್ ಅಪ್ಡೇಟ್. ಪ್ರಮಾಣ ವಚನ ಸ್ವೀಕರಿಸುವವರ ಪಟ್ಟಿಯಲ್ಲಿದೆ ಗಾಯತ್ರಿ ಅವರ ಹೆಸರು. ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಹೆಸರು ಇಲ್ಲಿ ಫೈನಲ್ ಮಾಡಲಾಗಿದೆ. ಸೊ ಹಂಗಾಗಿ ಪ್ರಮಾಣ ವಚನ ಮಾಡೋ ತನಕ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ರೀತಿಯಲ್ಲಿ ಈ ಒಂದು ಪಟ್ಟಿಯನ್ನು ನೋಡ್ತಾ ಇದ್ರೆ, ಅನಿರೀಕ್ಷಿತವಾಗಿ ಕೆಲವರ ಹೆಸರು ಇಲ್ಲಿ ಈ ಪಟ್ಟಿಯಲ್ಲಿ ಇರೋದ್ರಿಂದಾಗಿ ಏನ್ ಬೇಕಾದ್ರೂ ಆಗಬಹುದು ಕೊನೆಯ ಕ್ಷಣದವರೆಗೂ. ಮಹಿಳಾ ಕೋಟಾದಡಿ ಇಬ್ಬರಿಗೆ ಚಾನ್ಸ್ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಇಬ್ಬರಿಗೆ ಇದೆ. ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈ ಬಿಡಲಾಗಿದೆ. ಅವರನ್ನು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೋ ಗೊತ್ತಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಒಳ್ಳೆ ಹುದ್ದೆ ಕೊಟ್ಟು ಅವ್ರನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಾಯತ್ರಿ ಶಾಂತನಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಇಲ್ಲಿ ಮಹಿಳಾ ಸಚಿವ ಸ್ಥಾನಕ್ಕಾಗಿ ಮೂವರ ನಡುವೆ ಒಂದು ಸ್ಪರ್ಧೆ ಇತ್ತು, ತ್ರಿಕೋನ ಸ್ಪರ್ಧೆ ಇತ್ತು. ಆದ್ರೆ ಈಗ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋದು ಈ ಒಂದು ಸಂಪುಟ ವಿಸ್ತರಣೆಯ ಚಿತ್ರಣ. ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವವರ ಪಟ್ಟಿಯಲ್ಲಿ ಗಾಯತ್ರಿ ಅವರ ಹೆಸರು ಇದೆ, ಅದು ಒಂದು. ಇನ್ನು ಪರಿಷತ್ ಉಪಸಭಾಪತಿಯ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ. ಬಟ್ ಇಲ್ಲಿ ಗಾಯತ್ರಿಯ ಬದಲು ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ನಾಯಕರು ಲಾಬಿಯನ್ನು ನಡೆಸುತ್ತಿದ್ದಾರೆ ಅನ್ನುವಂತ ನಮಗೆ ಸಿಗ್ತಾ ಇರುವಂತ ಇನ್ಸೈಡ್ ಮಾಹಿತಿ. ಸೊ ಹಂಗಾಗಿ ಈಗ ಮಂಕಾಳು ವೈದ್ಯಗೆ ಯಾವ ರೀತಿಯಾಗಿ ಆಯ್ತಲ್ಲ ಕೊನೆ ಕ್ಷಣದಲ್ಲಿ, ಅದೇ ರೀತಿಯಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಕೂಡ ಚಾನ್ಸ್ ಸಿಗತ್ತಾ? ಗಾಯತ್ರಿ ಅವರ ಹೆಸರನ್ನ ಕೈಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾದರೂ ಚಾನ್ಸ್ ನೀಡಲಾಗತ್ತಾ ಅಂತೇಳಿ ಸಹಜವಾಗಿ ಕುತೂಹಲ ಇದೆ. ಈಗ ಯಾರೆಲ್ಲ ಹೆಸರಿದೆಯಲ್ಲ ಅವರ ಸಂಭ್ರಮಾಚರಣೆ ಮತ್ತೊಂದು ಕಡೆ. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆ ಆಕಾಂಕ್ಷೆಯ ತಕ್ಕಂತೆ ಅವರ ಹೆಸರು ಬರಲಿಲ್ಲ, ಅವರು ಬೇಸರದಲ್ಲಿದ್ದಾರೆ. ಅವರ ಕಾರ್ಯಕರ್ತರು ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಕೆಲವೊಂದಿಷ್ಟು ಕಾರ್ಯಕರ್ತರು ವಿಷಯವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿರುವಂತಹ ಘಟನೆ ಕೂಡ ಆಯಿತು ಇವತ್ತು. ಆದ್ರೆ ಇಲ್ಲಿ ಮಹಿಳಾ ಕೋಟಾದಡಿ ಅಂತ ಬಂದಾಗ ತ್ರಿಕೋನ ಸ್ಪರ್ಧೆಯಲ್ಲಿ ಕೊನೆಗೆ ಚಾನ್ಸ್ ಸಿಕ್ಕಿದ್ದು ಇಬ್ಬರಿಗೆ. ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೈ ಬಿಟ್ಟಿದ್ದು ಯಾಕೆ ಅನ್ನುವಂಥದ್ದು, ಒಂದು ಬೇರೆ ಹುದ್ದೆಯನ್ನು ಕೊಟ್ಟು ನಾಯಕ ಸ್ಥಾನದಲ್ಲಿ ಇಡಬಹುದು ಅನ್ನುವಂಥ ವಿಚಾರ ಇದೆ. ಹಂಗಾಗಿ ನಾಯಕಿಯ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ಸಮಾಧಾನ ಪಡಿಸುವಂತ ಲೆಕ್ಕಾಚಾರ ಅದು ಒಂದ್ ಕಡೆ. ಆದ್ರೆ ಅದರ ಜೊತೆಗೆ ಇಲ್ಲಿ ಗಾಯತ್ರಿ ಅವರ ಹೆಸರನ್ನ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿ ಕಾಂಗ್ರೆಸ್ ನಾಯಕರ ಕಡೆಯಿಂದ ಲಾಬಿ ಶುರುವಾಗಿದೆ. ಈಗ ಬೆಳಗಾವಿ ಭಾಗದಲ್ಲಿ 3 ರಿಂದ 4 ಸ್ಥಾನ ಬೇಕು ಅನ್ನುವಂಥ ಬೇಡಿಕೆ ಇತ್ತು. ಅನಿರೀಕ್ಷಿತವಾಗಿ ಲಕ್ಷ್ಮಣ ಸವದಿ ಅವರ ಹೆಸರು ಬಂತು. ಅಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ಅವರಿಗೆ ಚಾನ್ಸ್ ಕೊಡಲೇಬಾರದು ಅಂತ ಸತೀಶ್ ಜಾರಕಿಹೊಳಿ ಅವರ ಆಗ್ರಹ ಆಗಿತ್ತು. ಅಂತೂ ಇಂತೂ ಕೊನೆಗೂ ಅವರಿಗೆ ಚಾನ್ಸ್ ಸಿಕ್ತು ಅಲ್ಲಿ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ. ಸೊ ಹಂಗಾಗಿ ಯಾವಾಗ ಸಚಿವರ ಪಟ್ಟಿ ಹೊರಗಡೆ ಬರ್ತಾ ಇದ್ದಂಗೆ ಆಕ್ರೋಶ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಕಾಂಗ್ರೆಸ್ ಅಲ್ಲಿ ಸಚಿವಾಕಾಂಕ್ಷಿಗಳ ಆಕ್ರೋಶ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಇಬ್ಬರು ಶಾಸಕರಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಇದು. ಇಬ್ಬರು ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ನಿರ್ಧಾರವನ್ನ ಪ್ರಕಟಿಸಿದರೆ. ಮತ್ತೊಂದು ಕಡೆ ಯಶವಂತಗೌಡ ಪಾಟೀಲ್, ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ, ಕಾಂಗ್ರೆಸ್ ಅಲ್ಲಿ ಸಚಿವಾಕಾಂಕ್ಷಿಗಳ ಆಕ್ರೋಶ ಈ ರೀತಿಯಾಗಿ ಹೊತ್ಕೊಂಡು ಉರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಕಡೆಯಿಂದ 2 ವಿಕೆಟ್ ಪತನ ಆಯ್ತಾ ಅನ್ನೋದು. ಒಂದು ಬೇಳೂರು ಗೋಪಾಲಕೃಷ್ಣ, ಇನ್ನೊಂದು ಯಶವಂತರಾಯಗೌಡರು. ಸೊ ರಾಜೀನಾಮೆ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಸೊ ಇಬ್ಬರು ರಾಜೀನಾಮೆ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ ಕಡೆಯಿಂದ ಈಗ 2 ವಿಕೆಟ್ ಪತನ ಆಯ್ತಾ ಅನ್ನೋದು. ಬೇಳೂರು ಗೋಪಾಲಕೃಷ್ಣ ಬಹಳ ಅಸಮಾಧಾನವಾಗಿ ಮಾತನಾಡಿದ್ರು, ತೀವ್ರ ಬೇಸರವನ್ನ ಹೊರಹಾಕಿದ್ರು. ಹೊಸಬರಿಗೆ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ, ಎಲ್ಲಿ ಕೊಟ್ರಿ ಅಂತ ಪ್ರಶ್ನೆಯನ್ನು ಹಾಕಿದ್ರು ಅವರು. ಎಲ್ಲಿ ಇದೆ, ಎಲ್ಲ ಅವರೇ ಇರೋದು ಅಂತೇಳಿ. 1-2 ಬಿಟ್ರೆ ಎಲ್ಲರೂ ಅವರೇ ಇದ್ದಾರೆ.
ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ ಅಂಥೇಳಿ ಬೇಳೂರು ಗೋಪಾಲಕೃಷ್ಣ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಸೊ ಈಗ ರಾಜೀನಾಮೆಯ ಪರ್ವ ಮುಂದುವರಿತಾ ಇದೆ. ಮುಂದೆ ಏನೇನು ಆಗತ್ತೆ ಇದೆಲ್ಲವೂ ಕೂಡ ಚಾಲೆಂಜ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಗೌಡರಿಗೆ ಸಹಜವಾಗಿ ಒಂದು ಕಡೆ ಸಚಿವರ ಪಟ್ಟಿ ಬಂದಾದ ನಂತರ ಅವರ ಒಂದು ಸಂಭ್ರಮಾಚರಣೆ ಒಂದು ಕಡೆ ಆದ್ರೆ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು ಅವರ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ, ಸಚಿವ ಸ್ಥಾನದಿಂದ ಅವರನ್ನ ಕೈ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಜ್ವಾಲೆ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಸೊ ಈಗ ಕಾರ್ಯಕ್ರಮ ಎಷ್ಟು ಗಂಟೆಗೆ ಇರುತ್ತೆ, ಆಮೇಲೆ ಹೇಗೆ ಅಂದ್ರೆ ಅವರ ಕಾರ್ಯಕರ್ತರು ಅಂದ್ರೆ ಅಸಮಾಧಾನಗೊಂಡಿರುವಂತಹ ಕಾರ್ಯಕರ್ತರು ಏನಾದರೂ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇರುತ್ತಾ ಲೋಕಭವನದಲ್ಲಿ, ಹೇಗೆ ಅಂತೇಳಿ? ಲೋಕಭವನಕ್ಕೆ ಮುತ್ತಿಗೆಯನ್ನು ಹಾಕೋದಿಲ್ಲ. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ರವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಮಧ್ಯಾಹ್ನ 3:30 ವೇಳೆಗೆ ವಿಧಾನಸಭೆ ಕಾರ್ಯದರ್ಶಿ ಅವ್ರಿಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಶಾಸಕರ ಭವನದಲ್ಲಿ ಇರ್ತಕ್ಕಂಥ ಅವರ 100 ಜನ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಂಪುಟ ವಿಸ್ತರಣೆಗೂ ಮುನ್ನ 100 ಜನ ಅಂದ್ರೆ ಹಲವಾರು ಮಂದಿ ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮನೆ ಕೆಪಿಸಿಸಿ ಅಧ್ಯಕ್ಷರ ನಿವಾಸದ ಬಳಿಯೂ ಕೂಡ ಪ್ರತಿಭಟನೆ ನಡೆಸಿ ಏನು ಈ ಒಂದು ಸಂಪುಟ ಸೇರ್ಪಡೆ ಸಂದರ್ಭದಲ್ಲಿ ಅಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಒತ್ತಡವನ್ನ ಇರಿದ್ರು. ಯಾವಾಗ ಅಂತಿಮವಾಗಿ ಅವರಿಗೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರ ಹೆಸರನ್ನ ಕೈ ಬಿಟ್ಟಲಾಗಿದೆಯೋ ಆಕ್ರೋಶಗೊಂಡಂತ ಅವರ ಅಭಿಮಾನಿಗಳು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಶಾಸಕರ ಭವನದಲ್ಲಿ ಸುಮಾರು 2 ಗಂಟೆಯಿಂದಲೂ ಕೂಡ ಪ್ರತಿಭಟನಾ ನಿರತ ಅಂದ್ರೆ ಧರಣಿಯನ್ನು ಕೂಡ ಕುಂತಿರುವಂತದ್ದು. ಇದೀಗ ಅವರ ಅಭಿಮಾನಿಗಳನ್ನ ಅಂದ್ರೆ ಧರಣಿ ನಿರತ ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತೀನಿ. ಸರ್, ಏನ್ ಇವತ್ತು ಪ್ರತಿಭಟನೆ ಇಷ್ಟು ಮಾಡ್ತಾ ಇದ್ದೀರಾ? ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ನಾವು ಪಕ್ಷದ ಪದಾಧಿಕಾರಿಗಳು ಮತಕ್ಷೇತ್ರದ ಜನರು ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದವು. ನಾವು ಸುಮಾರು ಇವತ್ತು ಬೆಳಗ್ಗೆವರೆಗೂ ಒಂದು ಯಶವಂತರಾಯಗೌಡ ಪಾಟೀಲ್ ಶಾಸಕರ ಒಂದು ಆ ಲಿಸ್ಟ್ ಅಲ್ಲಿ ಹೆಸರಿತ್ತು. ಕೊನೆ ಹಂತದಲ್ಲಿ ಅವರ ಹೆಸರು ಡ್ರಾಪ್ ಆಗಿರುವುದರಿಂದ ಎಲ್ಲಾ ಅಭಿಮಾನಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಮತಕ್ಷೇತ್ರದ ಜನರಿಗೆ ತುಂಬಾ ನೋವಾಗಿದೆ. ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಇವರು ನಿಮ್ ಶಾಸಕರಿಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಯಾರು ಕಾರಣ? ನಮ್ಮಲ್ಲಿ ಶಾಸಕರಿಗೆ ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ಹೆಸರಿತ್ತು, ನಮ್ಮ ಶಾಸಕರ ಹೆಸರಿತ್ತು. ಆದ ಕಾರಣ ಜಿಲ್ಲೆ ಕುತಂತ್ರ ರಾಜಕಾರಣಿಗಳು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕರ ಇವ್ರ ಮುಂದೆ ಇನ್ನು ಹೆಚ್ಚಿನ ಕೆಲಸಗಳು ಮಾಡಿ ಇವ್ರ ಹೆಸರು ಮಾಡ್ಕೋತಾರ ತಂದು ನಮ್ಮ ಜಿಲ್ಲಾ ರಾಜಕಾರಣಿಗಳು ಅವ್ರ ಕುತಂತ್ರ ರಾಜಕಾರಣದಿಂದ ಇವ್ರ ಹೆಸರನ್ನು ತೆಗೆದು ಹಾಕಿಸ್ಯಾರ. ಇವತ್ತಿನ ದಿವಸ ನಿಮ್ಮ ಜಿಲ್ಲಾ ರಾಜಕಾರಣಿ ಅಂದ್ರೆ ನಂಬರ್ 1 ಬರೋದು MP ಪಾಟೀಲ್, ಸೆಕೆಂಡ್ ಶಿವಾನಂದ ಪಾಟೀಲ್. ಯಾರು ಕಾರಣ? ಎಲ್ಲಾ ಜಿಲ್ಲಾ ರಾಜಕಾರಣ ಟೋಟಲ್ ಕಾಂಗ್ರೆಸ್ ಪಕ್ಷದವರು ಇವರಿಗೆ ಹೆಸರನ್ನು ತೆಗಿಲಿಕ್ಕೆ ಕಾರಣ ಅದ. ಇವತ್ತಿನ ದಿನ ಅಪ್ಪಾಜಿ ನಾಡಗೌಡರು ಕೂಡ ಆಕಾಂಕ್ಷಿ ಇದ್ರು, ಅವರಿಗೆ ನಾವು ಬೇಡ ತಂದಿಲ್ಲ. ಅವರಿಗೆ ಆಕಾಂಕ್ಷಿ ಎಲ್ಲರೂ ಕೂಡ ನಮ್ಮ ಶಾಸಕರಿಗೆ ನಮ್ಮ ತಾಲೂಕಿಗೆ 70 ವರ್ಷ ಆದರೂ ನಮ್ಗೆ ಸ್ವತಂತ್ರ ಬಂಧ ಹಿಡಿದು ನಮಗ ಮಿನಿಸ್ಟರ್ ಸೀಟ್ ಸಿಕ್ಕಿಲ್ಲ. ಈಗಾಗಲೇ ನಮ್ಗೆ ಸಿಗತಂತ ಮಿನಿಸ್ಟರ್ ಸಿಗತ ಆಸೆ ಇಟ್ಕೊಂಡು ಬಂದಿದ್ದೆ ನಾವೆಲ್ಲ. ನಿಮ್ಮ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ, ಆಯ್ತಾ? ಈಗ ಏನ್ ಮಾಡ್ತೀರಾ? ಈಗ ನಾವು ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಏನ್ ನಿರ್ಧಾರ ತಗೋತಾರೆ ನಾವು ಎಲ್ಲ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸಾಮೂಹಿಕವಾಗಿ ಎಲ್ಲರೂ ರಾಜೀನಾಮೆ ಕೊಡ್ತೇವೆ. ನಾವು ಇವತ್ತಿನ ದಿನ ಕೊಟ್ಟು ಮುಂದಿನ ಸ್ಟ್ಯಾಂಡ್ ಏನು? ಮುಂದಿನ ಸ್ಟ್ಯಾಂಡ್ ನಮ್ಮ ಶಾಸಕರು ಏನ್ ಹೇಳ್ತಾರ ಅದ್ರ ಹೇಳಿದ ಪ್ರಕಾರ ಅವ್ರು ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ಬದ್ಧರಿದ್ದೀವಿ ನಾವೆಲ್ಲರೂ. ಎಂ ಕುಮಾರ್, ಇದಿಷ್ಟು ಶಾಸಕರಾದಂತಹ ಯಶವಂತರಾಯಗೌಡ ಪಾಟೀಲ್ ರವರ ಅಭಿಮಾನಿಗಳ ಒಂದು ಅಭಿಪ್ರಾಯ. ಅಂದ್ರೆ ನಾವು ಕೂಡ ತಮ್ಮ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗಳೇನಿದ್ದಾವೆ ಎಲ್ಲವಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದರೆ, ಈಗ ಯಶವಂತರಾಯಗೌಡ ಪಾಟೀಲ್ ರವರು ಕೂಡ ತಮ್ಮ ಖಾಸಗಿ ವಾಹನದಲ್ಲಿ ಇದೀಗ ರಾಜೀನಾಮೆಯನ್ನು ಕೂಡ ಸಲ್ಲಿಸೋದಕ್ಕೆ ವಿಧಾನಸೌಧದತ್ತ ತೆರಳಿರುವಂತದ್ದು. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಯಶವಂತರಾಯಗೌಡ ಈಗ ರೆಡಿ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಶಾಸಕರು ಯಶವಂತರಾಯಗೌಡ ಈಗ ರಾಜೀನಾಮೆ ನೀಡುವುದಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಅನ್ನೋದು. ವಿಧಾನಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ನೀಡಲಿದ್ದಾರೆ ಯಶವಂತರಾಯಗೌಡರು. ರಾಜೀನಾಮೆ ಪತ್ರ ಸಲ್ಲಿಕೆಯಾದ ಬಳಿಕ ಪಕ್ಷವನ್ನ ತೊರೆಯುವ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಪಕ್ಷ ತೊರೆಯುವ ಬಗ್ಗೆ ಡಿಸೈಡ್ ಆಗತ್ತೆ ಅನ್ನೋದು. ಇವತ್ತು ಸಂಜೆ ಅಥವಾ ನಾಳೆ ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ನೋಡಿ, ಆರಂಭದಲ್ಲಿ ಪಟ್ಟಿ ರಿಲೀಸ್ ಆಗಿ ಒಂದು 5-6 ಗಂಟೆನೂ ಆಗಿಲ್ಲ, ಈಗಾಗಲೇ 2 ವಿಕೆಟ್ ಪತನ ಆಗುವ ಹಂತದಲ್ಲಿದೆ.
ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗತ್ತಾ ಇದು? ಮುಂದಿನ ಟಾರ್ಗೆಟ್ ಅಂತ ಬಂದಾಗ 2028ರ ಟಾರ್ಗೆಟ್ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಚಿವರ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂಗೆ ಆಗ್ತಾ ಇರುವಂತಹ ಬೆಳವಣಿಗೆನ ನೋಡ್ತಾ ಇದ್ರೆ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗತ್ತಾ, ಅಥವಾ ಈ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇರುವಂತಹ ಶಾಸಕರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ DK ಶಿವಕುಮಾರ್ ಅವರು ಅನ್ನೋದು. ಬೇಳೂರು ಗೋಪಾಲಕೃಷ್ಣ ಮತ್ತೆ ಈಗ ಯಶವಂತರಾಯ್ ಗೌಡರು ಕೂಡ ಈಗ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ 2 ವಿಕೆಟ್ ಪತನ ಆಗುವಂತ ಸಾಧ್ಯತೆ ಇದೆ. ವಾಟ್ ನೆಕ್ಸ್ಟ್? ರಾಜೀನಾಮೆ ಕೊಟ್ಟಾದ ನಂತರ ಮುಂದೆ ಏನು? ಪಕ್ಷದಲ್ಲೇ ಇರ್ತಾರಾ? ಪಕ್ಷವನ್ನ ತೋರಿತಾರಾ? ಅವರ ಬೆಂಬಲಿಗರ ನಿರ್ಧಾರ ಏನು? ಅವ್ರು ಹೇಳ್ತಾ ಇರೋದು ಈಗ ಇವತ್ತು ಅಥವಾ ನಾಳೆ ಅಂತಿಮ ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳಿ. ಅಂದ್ರೆ ಕಾರ್ಯಕರ್ತರ ಜೊತೆಗೆ ಒಂದು ಸಭೆ ಆಗತ್ತೆ. ಸಭೆ ಮಾಡಿ ಅವರ ಬೆಂಬಲಿಗರು ಕಾರ್ಯಕರ್ತರು ಯಾವ ರೀತಿಯಾಗಿ ಸಂದೇಶವನ್ನು ರವಾನೆ ಮಾಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ. ಅಂದ್ರೆ ರಾಜೀನಾಮೆ ಕೊಡೋದು ಫಿಕ್ಸ್, ಬಟ್ ಪಕ್ಷದಲ್ಲಿ ಇರಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತಂತೆ ಈ ಒಂದು ಸಭೆಯಲ್ಲಿ. ಸಹಜವಾಗಿ ಆಸೆ ಇರುತ್ತೆ, ಈ ಬಾರಿ ಆದ್ರೂ ಚಾನ್ಸ್ ಕೊಡಬೇಕು, DK ಸಂಪುಟದಲ್ಲಿ ಆದ್ರೂ ಅವಕಾಶ ಇರಬೇಕು ಅಂತ ಹೇಳಿ. ಆರಂಭದಲ್ಲಿ ಭರವಸೆಯನ್ನು ಕೊಟ್ಟು ಆ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂತ ಹೇಳಿದಾಗ ಈ ರೀತಿಯ ಸಮಸ್ಯೆಗಳು ಆಗತ್ತಲ್ಲಿ. ಸೊ ಹಂಗಾಗಿ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಮುಂದೆ ಏನು ಅನ್ನುವಂಥ ಕುತೂಹಲ ಈಗ. 4 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಆಗಬೇಕಾಗಿತ್ತು, ಆದರೆ ಈ ರೀತಿಯ ಬೆಳವಣಿಗೆಯಿಂದಾಗಿ ಆ ಕಾರ್ಯಕ್ರಮವನ್ನು 1 ಗಂಟೆಗೆ ಮುಂದಕ್ಕೆ ಹಾಕಿದ್ದಾರೆ. 4 ಗಂಟೆ 5 ನಿಮಿಷಕ್ಕಿತ್ತು, 5 ಗಂಟೆಗೆ ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಯಾವಾಗ ಪಟ್ಟಿ ರಿಲೀಸ್ ಆಯ್ತಲ್ಲ, ಆಕ್ರೋಶ ಅಂತೂ ಭುಗಿಲೇಳ್ತಾ ಇದೆ. ಇಲ್ಲಿ ಅಸಮಾಧಾನಿತರ ಆಕ್ರೋಶ ಭುಗಿಲೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ DK ಶಿವಕುಮಾರ್ ಅವರಿಗೆ. ಪಟ್ಟಿ ಅಂತೂ ರಿಲೀಸ್ ಆಯಿತು, ಉಳಿದಿರುವಂತಹ ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಾಯಿತು. ಈಗ ಯಾರಿಗೆ ಯಾವ ಖಾತೆ ನೀಡ್ತಾರೆ ಅನ್ನೋದು ಆವಾಗ ನೋಡ್ಕೊಳ್ಳುವಂಥ ವಿಚಾರ, ಅದು ಬೇರೆ. ಬಟ್ ಈಗ ಹೆಸರಿದೆಯಲ್ಲ, 20 ಸಚಿವ ಸ್ಥಾನ, ಸಚಿವರ ಒಂದು ಮಂತ್ರಿಗಿರಿಯ ಸ್ಥಾನ ಸಿಕ್ಕಿದೆಯಲ್ಲ, ಅವರು ಖುಷಿಯಲ್ಲಿದ್ದಾರೆ. ಆದರೆ ಯಾರೆಲ್ಲ ಆಕಾಂಕ್ಷಿ ಆಗಿದ್ರು ಅವರಿಗೆ ಇಲ್ಲಿ ಬೇಸರ, ಅಸಮಾಧಾನ ಇದೆ. ಸೊ ಇದನ್ನು ಹೇಗೆ ಸರಿ ಮಾಡುತ್ತೆ ಈ ಸರ್ಕಾರ ಅನ್ನುವಂಥ ಕುತೂಹಲ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಏನಾದರೂ ಎಫೆಕ್ಟ್ ಆಗತ್ತಾ ಗೊತ್ತಿಲ್ಲ. ಇದನ್ನ ಹೈಕಮಾಂಡ್ DK ಶಿವಕುಮಾರ್, ಸಿದ್ದರಾಮಯ್ಯನವರು ಹೇಗೆ ಸರಿ ಮಾಡ್ತಾರೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ಅಂತೂ ನಿರ್ಧಾರಕ್ಕೆ ಬಂದಿದ್ದಾರೆ, ರಾಜೀನಾಮೆಯನ್ನು ಕೊಡ್ತೀವಿ ಅಂತೇಳಿ. ಅಂದರೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಚಮಕ್ಕ ಹಿಂಗೆ ಹೇಳಿಬಿಟ್ರೆ ಏನಾದರೂ ಹೆಸರು ಏನಾದರೂ ಸೇರಿಸಲಾಗತ್ತಾ ಅಥವಾ ಗೊತ್ತಿಲ್ಲ, ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಹಜವಾಗಿ ಅಸಮಾಧಾನ, ಬೇಸರ ಅಂತೂ ಇದ್ದೇ ಇರುತ್ತೆ. ಬಟ್ ಈಗ ಪಟ್ಟಿ ಅಂತೂ ರಿಲೀಸ್ ಆಗಿದೆ, ಆ ಪಟ್ಟಿಯನ್ನು ಮತ್ತೆ ತಿದ್ಲಿಕ್ಕಂತೂ ಆಗಲ್ಲ. ಈ ಹೆಸರೇನು ಬಂದಿದೆಯಲ್ಲ ಅದು ಫೈನಲು. ಈಗ ಉಳಿದವರಿಗೆ ಏನು ಮಾಡಬಹುದು? ನಿಗಮ ಮಂಡಳಿ ಇದೆ, ಅಲ್ಲಿ ಯಾವುದೋ ಒಂದು ಸ್ಥಾನವನ್ನು ಕೊಟ್ಟು ಸಮಾಧಾನ ಪಡಿಸಬಹುದು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಟ್ಟು ಮನೇಲಿ ಇರಬೇಕಾಗತ್ತೆ. ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರ ಶಾಸಕರು. ಭರ್ಜರಿಯಾಗಿರುವಂಥ ಬಹುಮತ ಬಂದಿರುವಂತಹ ಈ ಪಕ್ಷಕ್ಕೆ ಅಷ್ಟೊಂದು ಧೈರ್ಯ ಇದೆಯಾ ಶಾಸಕರಿಗೆ ರಾಜೀನಾಮೆಯನ್ನು ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳೋಕೆ? ಈಗ ಪಟ್ಟಿಯನ್ನು ನೋಡ್ತಾ ಇದ್ರೆ 2028 ಟಾರ್ಗೆಟ್ ಮಾಡಿ ಈ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಸಂಪುಟ ವಿಸ್ತರಣೆ ಕುರಿತ ಕ್ಷಣದ ಅತಿ ದೊಡ್ಡ ಸುದ್ದಿ ಬರ್ತಾ ಇರೋದು ಸಚಿವರ 3ನೇ ಪರಿಷ್ಕೃತ ಪಟ್ಟಿ ಈಗ ರಿಲೀಸ್ ಆಗತ್ತಾ ಅನ್ನೋದು. ಗಾಯತ್ರಿ ಶಾಂತೇಗೌಡ ಔಟ್, ಬೋಸರಾಜು ಅವರಿಗೆ ಚಾನ್ಸ್ ಸಿಗತ್ತಾ? ಇಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಭಾರಿ ಚರ್ಚೆ ಆಗ್ತಾ ಇದೆ. ನೋಡಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಭಾರಿ ಗೊಂದಲದಲ್ಲಿ ಇರುವಂತದ್ದು ಈಗ ಗಾಯತ್ರಿ ಶಾಂತೇಗೌಡರು. ರೋಚಕ ಘಟ್ಟಕ್ಕೆ ತಲುಪಿದೆ ಈ ಸಂಪುಟ ಸರ್ಕಸ್. ಏನಾಗತ್ತೆ? ಸಂಪುಟ ವಿಸ್ತರಣೆಯ ಕುರಿತ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು. ಸಚಿವರ 3ನೇ ಪರಿಷ್ಕೃತ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗಾಯತ್ರಿ ಅವರ ಹೆಸರನ್ನ ಬದಲಾಗಿ ಅವರನ್ನ ಔಟ್ ಮಾಡಿ ಬೋಸರಾಜು ಅವರಿಗೆ ಸೇರಿಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ನಡುವೆ ಆಗ್ತಾ ಇರುವಂತ ಚರ್ಚೆ. ಇದು ಭಾರಿ ಗೊಂದಲದಲ್ಲಿ ಇದೆ ಅಂತ ಅನ್ಸುತ್ತೆ ಹೈಕಮಾಂಡ್. ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ. ಮೊದಲೇ ಡಿಲೇ ಆಗಿತ್ತು ಪಟ್ಟಿ ರಿಲೀಸ್ ಮಾಡೋದಕ್ಕೆ. ಪಟ್ಟಿ ರಿಲೀಸ್ ಮಾಡಾದ ನಂತರ ಮಂಕಾಳು ವೈದ್ಯರನ್ನ ಕೈ ಬಿಟ್ಟಿದ್ರು, ಪಟ್ಟಿಯಲ್ಲಿ ಅವರ ಹೆಸರಿತ್ತು. ಅದಾದ ನಂತರ ಅವರು ಸಂಭ್ರಮಾಚರಣೆ ಕೂಡ ಮಾಡಿದ್ರು ಮಂಕಾಳು ವೈದ್ಯ ಅವರ ಬೆಂಬಲಿಗರು.